ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನು ಈ ವಿಡಿಯೋ ಶುರು ಮಾಡಿದ್ದು ಬೆಳಗ್ಗೆ ಆಗಿರೋದ್ರಿಂದ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದೀನಿ. ಆದರೆ ಈ ವಿಡಿಯೋವನ್ನು ಅಪ್ಲೋಡ್ ಮಾಡೋದು ಯಾವಾಗ ಅಂತ ಗೊತ್ತಿಲ್ಲ. ಆಗಂತೂ ಮಾರ್ನಿಂಗ್ ಆಗಿರೋದಿಲ್ಲ, ಆಫ್ಟರ್ನೂನ್ ಅಥವಾ ಈವ್ನಿಂಗ್ ಆಗಿರುತ್ತೆ. ಈಗಂತೂ ಎಲ್ಲ ಅಮ್ಮಂದರು ತುಂಬ ಬ್ಯುಸಿಯಾಗಿರ್ತಾರೆ, ಏಕೆಂದರೆ ಮಕ್ಕಳಿಗೆ ಸ್ಕೂಲ್ ಶುರು ಆಗಿದೆ ಅಲ್ವಾ, ಅದರಿಂದ. ನಾನು ಸ್ವಲ್ಪ ಬ್ಯುಸಿನೇ. ನಾನು ಸ್ವಲ್ಪ ಬೇಗ ಎದ್ದು ಹಾಗೆ ಪಕ್ಕದಲ್ಲಿ ಕಾಫಿಗೆ ಹಾಲನ್ನು ಇಟ್ಟು ಈಗ ತಿಂಡಿ ಮಾಡ್ಕೊಳ್ತಾ ಇದ್ದೀನಿ. ಈ ದಿನ ನಾನು ಶಾವಿಗೆ ಉಪ್ಪಿಟ್ಟು ಮಾಡಬೇಕು ಅಂತ ಹೇಳಿ ಪಕ್ಕದಲ್ಲಿ ಸ್ವಲ್ಪ ಶಾವಿಗೆಯನ್ನು ನೆನೆಸಿಟ್ಟು ಪಾತ್ರೆಗೆ ಎಣ್ಣೆ ಹಾಕಿ, ನಮ್ಮ ಮನೆಯಲ್ಲಿ ಸಾಸಿವೆ ಇರಲಿಲ್ಲ, ಅದರಿಂದ ಜೀರಿಗೆಯನ್ನು ಹಾಕಿದ್ದೀನಿ. ಹಾಗೆ ಒಂದೆರಡು ಹಸಿಮೆಣಸಿನಕಾಯನ್ನು ಮಧ್ಯದಲ್ಲಿ ಕಟ್ ಮಾಡಿ ಹಾಕಿದ್ದಾದಮೇಲೆ ಈಗ ನಾನು ಸ್ವಲ್ಪ ಕಡಲೆ ಬೀಜವನ್ನು ಹಾಕಿದ್ದೀನಿ. ಅವೆಲ್ಲವೂ ಚೆನ್ನಾಗಿ ಫ್ರೈ ಆಗಲಿ ಅಂತ ಬಿಟ್ಟಿದ್ದೀನಿ. ಪಕ್ಕದ ಮನೆಯಲ್ಲಿ ಏನೋ ಕೆಲಸ ನಡೀತಾ ಇದೆ, ಅದರಿಂದ ಅಲ್ಲಿ ತುಂಬ ಸೌಂಡ್ ಬರ್ತಾ ಇದೆ. ವಾಯ್ಸ್ ಓವರ್ ಕೊಡೋದಕ್ಕೆ ಆಗ್ತಾ ಇಲ್ಲ, ಅದರಿಂದ ಸ್ವಲ್ಪ ಬಿಟ್ಟು ಬಿಟ್ಟು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಈಗ ನಾನು ಕಡಲೆ ಬೀಜ ಹಾಕಿದ ಮೇಲೆ ನಮ್ಮನೆಯಲ್ಲೇ ಬೆಳೆದಿರುವ ಕರಿಬೇವು ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಇದಂತೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಎಲ್ಲರೂ ಇವಾಗ ಹಸಿ ಕರಿಬೇವು ಸೊಪ್ಪನ್ನು ತಿನ್ನೋದಕ್ಕೆ ರೂಢಿ ಮಾಡಿಕೊಂಡಿದ್ದಾರೆ. ನಾನಂತೂ ಅಡುಗೆಗೆ ತುಂಬ ಬಳಸ್ತಾ ಇರ್ತೀನಿ. ಈಗ ಸಣ್ಣಗೆ ಹೆಚ್ಚಿಟ್ಟ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿಯನ್ನು ಹಾಕಿದ ಮೇಲೆ ಸ್ವಲ್ಪ ಫ್ರೈ ಮಾಡಬೇಕಲ್ವಾ, ಅದರಿಂದ ತಿರುಗಿಸ್ಕೊಳ್ತಾ ಇದ್ದೀನಿ. ಹಾಗೆ ಪಕ್ಕದಲ್ಲಿ ನನ್ನ ಮಗಳು ಮಾತಾಡ್ತಾ ಇದ್ಲು, ಅವಳ ಜೊತೆ ಮಾತಾಡಿಕೊಂಡು ಕೆಲಸವನ್ನು ಮುಂದುವರಿಸ್ತಾ ಇದ್ದೀನಿ. ಈಗ ಸ್ವಲ್ಪ ಅರಿಶಿನವನ್ನು ಹಾಕ್ಕೊಂಡೆ. ಅರಿಶಿನ ಹಾಕೋದು ಯಾಕೆ ಅಂದರೆ ಅದು ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಸ್ವಲ್ಪ ಕಲರ್ಫುಲ್ಲಾಗಿ ಉಪ್ಪಿಟ್ಟು ಕಾಣುತ್ತೆ ಅಂತ. ಕೆಲವರಂತೂ ಅರಿಶಿನವನ್ನು ಬಳಸೋದಿಲ್ಲ. ಕೆಲವ್ರ ಮನೇಲಿ ಬಿಳಿ ಶಾವಿಗೆ ಉಪ್ಪಿಟ್ಟನ್ನು ಎಲ್ಲರೂ ನೋಡಿರ್ತೀರ ಅಲ್ವಾ. ಈಗ ಎಲ್ಲವೂ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊವನ್ನು ಹಾಕ್ತಾ ಇದ್ದೀನಿ. ಅದನ್ನು ಸಹ ಸಣ್ಣಗೆ ಹೆಚ್ಚಿಟ್ಟಿದ್ದೀನಿ. ಹಾಗೆ ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ. ಈರುಳ್ಳಿ ಟೊಮೊಟೊ ಎಲ್ಲವೂ ಹಾಕಿದ ಮೇಲೆ ಸ್ವಲ್ಪ ಉಪ್ಪನ್ನು ಹಾಕಬೇಕು, ಅದು ಬೇಗ ಬೆಂದ್ಕೊಳ್ಳುತ್ತೆ ಅಂತ. ಈಗ ನಾನು ಹಾಲು ಕಾದಿದ ನಂತರ ಒಂದು ಗ್ಲಾಸ್ಗೆ ಇನ್ಸ್ಟಂಟ್ ಕಾಫಿ ಪೌಡರ್ ಮತ್ತು ಸಕ್ಕರೆಯನ್ನು ಹಾಕಿ ಹಾಲನ್ನು ಗ್ಲಾಸ್ಗೆ ಹಾಕ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ಟೈಮಲ್ಲಂತೂ ಎಲ್ಲರೂ ಒಂದು ಕಪ್ ಕಾಫಿ ಕುಡಿತೀರಾ ಅಲ್ವಾ. ಇದು ಇನ್ಸ್ಟಂಟ್ ಕಾಫಿ ಪೌಡರ್ ಆಗಿರೋದ್ರಿಂದ ತುಂಬ ರುಚಿ ಕೊಡುತ್ತೆ. ಹಾಗೆಯೇ ನೆನೆಸಿಟ್ಟ ಶಾವಿಗೆಯನ್ನು ಈಗ ಹಾಕ್ಕೊಂಡು ಎಷ್ಟು ಬೇಕಷ್ಟು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎತ್ತಿಟ್ಟಿದ್ದೀನಿ. ಅದು ನಾನು ಆಮೇಲೆ ಶಾವಿಗೆದು ಸ್ವೀಟ್ ಹಾಲೆಲ್ಲ ಹಾಕಿ ಮಾಡ್ತಾರಲ್ವ, ಅದನ್ನು ಮಾಡ್ಕೊಳ್ಬೇಕಾಗಿದೆ. ಅದಕ್ಕೆ ಸ್ವಲ್ಪ ಶಾವಿಗೆಯನ್ನು ಎತ್ತಿಟ್ಟಿದ್ದೀನಿ. ಶಾವಿಗೆ ಹಾಕಾದ್ಮೇಲೆ ಈರುಳ್ಳಿ ಟೊಮೊಟೊ ಎಲ್ಲದರದ್ದು ಮಸಾಲೆ ಇರುತ್ತೆ ಅಲ್ವಾ, ಅದು ಮತ್ತು ಶಾವಿಗೆ ಎರಡು ಮಿಕ್ಸ್ ಆಗಲಿ ಅಂತ ಹೇಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ಗ್ಲಾಸಲ್ಲಿದ್ದ ಕಾಫಿಯನ್ನು ಬೇರೆ ಗ್ಲಾಸ್ಗಳಿಗೆ ಹಾಕ್ಕೊಳ್ತಾ ಇದ್ದೀನಿ. ನಾನಂತೂ ಒಂದು ಚಿಕ್ಕ ಗ್ಲಾಸಲ್ಲಿ ಮಾತ್ರ ಕಾಫಿ ಕುಡಿಯೋದು. ನನಗೆ ಜಾಸ್ತಿ ಕೊಟ್ಟರು ಕುಡಿತೀನಿ, ಆದರೆ ಬೇಡ ಅಂತ, ಏಕೆಂದರೆ ಸ್ವಲ್ಪ ಸಕ್ಕರೆ ದೇಹಕ್ಕೆ ಕಡಿಮೆ ಹೋಗಲಿ ಅಂತ ಹೇಳಿ ಕಡಿಮೆ ತಗೊಳ್ತಾ ಇದ್ದೀನಿ. ಕಾಫಿಯನ್ನು ಕುಡಿದ್ಮೇಲೆ ಎಲ್ಲರೂ ಅವ್ರವ್ರ ಕೆಲಸಕ್ಕೆ ಹೋದ್ಮೇಲೆ ಮಗಳು ಕಾಲೇಜ್ಗೆ ಹೋದಳು, ಹಸ್ಬೆಂಡು ಅಂಗಡಿ ತೆಗೆದ್ರು. ಈಗ ನನಗೆ ತಿಂಡಿ ಟೈಮ್. ಶಾವಿಗೆ ಉಪ್ಪಿಟ್ಟು ಮತ್ತು ಸ್ವೀಟ್ ಶಾವಿಗೆ ಮಾಡಿದ್ದೆ ಅಲ್ವಾ, ಎರಡು ತುಂಬ ರುಚಿಯಾಗಿತ್ತು. ತಿಂಡಿ ತಿಂದ ಮೇಲೆ ಸ್ವಲ್ಪ ಕಾಯಿ ಕಂಠಗಳಿದ್ವು, ಅದನ್ನೆಲ್ಲ ನಾನು ಚೀಲಕ್ಕೆ ತುಂಬ್ತಾ ಇದ್ದೀನಿ. ಈಗಂತೂ ಕಾಯಿ ಕಂಠಗಳಿಗೆ ತುಂಬ ಬೆಲೆ ಇದೆ ಅಲ್ವಾ. ನಾನು ಮಾರೋದಕ್ಕಲ್ಲ ತುಂಬ್ತಾ ಇರೋದು, ನಮ್ಮ ಅಜ್ಜಿ ಮನೆಗೆ ಕೊಡೋದಕ್ಕೆ. ಅವ್ರಿಗೆ
ಹಂಡೆ ಒಲೆ ಇದೆ, ಅಲ್ಲಿ ಅವರು ನೀರು ಕಾಯಿಸೋದಕ್ಕೆ ನಾವು ಅಲ್ಲಿಗೆ ಕೊಟ್ಟು ಕಳಿಸ್ತೀವಿ. ಈಗ ಅದೆಲ್ಲ ತುಂಬಿದ ಮೇಲೆ ಸ್ವಲ್ಪ ತಿಂಡಿ ತಿಂದಿದ್ದು ಕಾಫಿ ಕುಡಿದಿದ್ದೆಲ್ಲ ಪಾತ್ರೆ ಇತ್ತಲ್ವಾ, ಅದನ್ನೆಲ್ಲ ವಾಶ್ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ. ನಮ್ಮ ಪಕ್ಕದ ಮನೆಯಲ್ಲಿ ಮತ್ತು ಹಿಂದ್ಗಡೆ ಮನೆಯಲ್ಲಿ ಎಲ್ಲವೂ ಮನೆ ಬಂದ್ಬಿಟ್ಟಿರೋದ್ರಿಂದ ನಮ್ಮನೆ ತುಂಬ ಕತ್ಲಾಗ್ಬಿಟ್ಟಿದೆ. ಹಾಗೆ ಈ ಮಳೆ ವೆದರ್ ಸಹ ಇರೋದ್ರಿಂದ ಲೈಟ್ ಆನಲ್ಲಿ ಇರಲೇಬೇಕಾಗಿದೆ ನಮ್ಮ ಮನೆಯಲ್ಲಂತೂ. ಬೆಳಿಗ್ಗೆ ಟೈಮಲ್ಲೂ ಸಹ ನಾವು ಲೈಟ್ ಹಾಕ್ಕೊಂಡೇ ಕೆಲಸ ಮಾಡಬೇಕಾಗಿದೆ, ಅಷ್ಟು ಕತ್ಲೆ ಕಾಣಿಸ್ತಾ ಇರುತ್ತೆ ನಮ್ಮನೆ. ಮೊದಲಂತೂ ತುಂಬ ಬೆಳಕು ಗಾಳಿ ಎಲ್ಲವೂ ಇರ್ತಾ ಇತ್ತು, ಈಗ ಅದರ ಆಪೋಸಿಟ್ ಆಗಿದೆ, ಬರೀ ಕತ್ಲೆ ಕತ್ಲೆ ಕತ್ಲೆ. ಈಗ ನಾನು ಎಲ್ಲ ಪಾತ್ರೆಯನ್ನು ಬೆಳಗಿದ್ದಾಯಿತು, ಬೆಳಗ್ತಾ ಇದ್ದೀನಿ. ಈಗ ಬೆಳಗಿದ್ದಾದಮೇಲೆ ಎಲ್ಲವನ್ನು ಕ್ಲೀನಾಗಿ ತೊಳ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಬೆಳಗುವಾಗ ಆ ಕಡೆ ಈ ಕಡೆ ಸೋಪು ಸಿಡ್ದಿರುತ್ತೆ ಅಲ್ವಾ, ಅದನ್ನು ಸಹ ನೀರು ಹಾಕ್ಕೊಳ್ತಾ ಇದ್ದೀನಿ. ಪಾತ್ರೆ ಎಲ್ಲ ತೊಳೆದಿಟ್ಟ ಮೇಲೆ ಹ್ಯಾಂಡ್ ವಾಶ್ ಬಾಟಲ್ಗಳಲ್ಲಿ ಹ್ಯಾಂಡ್ ವಾಶ್ ಖಾಲಿಯಾಗಿತ್ತು, ಅದರಿಂದ ಎಲ್ಲ ಬಾಟಲ್ಸ್ಗೂ ಫಿಲ್ ಮಾಡ್ತಾ ಇದ್ದೀನಿ. ಇದಂತೂ ಘಮ ತುಂಬ ಚೆನ್ನಾಗಿರುತ್ತೆ, ಇದು ರೋಸ್ ಅರೋಮಾ ಬರುತ್ತೆ, ತುಂಬ ಚೆನ್ನಾಗಿದೆ. ಹಾಗೆ ನಾನು ಸೋಫಾ ಕ್ಲಾತ್ಗಳನ್ನೆಲ್ಲ ವಾಷಿಂಗ್ ಮಷಿನ್ಗೆ ಹಾಕೋಣ ಅಂತ ಹೇಳಿ ತೆಗೆದಿಡ್ತಾ ಇದ್ದೀನಿ. ಬೇರೆ ಬಟ್ಟೆಗಳೆಲ್ಲ ಸ್ವಲ್ಪನೇ ಇತ್ತು, ಅದರಿಂದ ಇದನ್ನು ಸಹ ಹೇಗೂ ಹಾಕೋದಿತ್ತಲ್ವಾ, ಅದರಿಂದ ಎಲ್ಲ ತೆಗೆದಿಡ್ತಾ ಇದ್ದೀನಿ. ಈಗ ಎಲ್ಲವನ್ನು ವಾಷಿಂಗ್ ಮಷಿನ್ಗೆ ಹಾಕಿಬಿಟ್ಟು ಒಂದೊಂದಾಗಿ ಬಿಡಿಸಿ ಬಿಡಿಸಿ ಹಾಕಬೇಕು ಬಟ್ಟೆಗಳನ್ನು. ಎಲ್ಲವನ್ನು ತುಂಬಬಾರ್ದು, ಬಟ್ಟೆಗಳನ್ನು ಒಂದೊಂದಾಗಿ ಬಿಡಿಸಿ ಬಿಡಿಸಿ ಹಾಕಬೇಕು, ಆವಾಗ ಅದು ಕ್ಲೀನಾಗಿ ವಾಶ್ ಆಗುತ್ತೆ. ಇಲ್ಲಿ ನೋಡಿ, ಈ ಜಾಗನೂ ಸಹ ಎಷ್ಟು ಕತ್ಲೆ ಇದೆ. ಅಲ್ಲಿ ಒಂದು ಕಿಟಕಿ ಇದೆ, ಅಲ್ಲೂ ಸಹ ಬೆಳಕು ಬರ್ತಾ ಇಲ್ಲ, ತುಂಬ ಕತ್ಲಿದೆ. ಈಗಲೂ ಸಹ ಲೈಟ್ ಆನ್ ಮಾಡಿಕೊಂಡೇ ಇದ್ದೀನಿ.
ಈಗ ಈ ಬಟ್ಟೆಗಳೆಲ್ಲ ವಾಶ್ ಆಗೋ ಟೈಮ್ನಲ್ಲಿ ನಾನು ಮೇಲೆ ಹೋಗಿ ಗಿಡಗಳನ್ನು ನೆಟ್ಬಿಟ್ಟು ಬರೋಣ ಅಂತ ಹೇಳಿ ಮೇಲೆ ಬಂದು ಈ ಪಾಟ್ಗೆ ಕೈ ಹಾಕಿದ್ರೆ ಪಾಟೇ ಒಡೆದು ಹೋಯಿತು. ಇದು ನಾನು ಮಾಡಿದ ಪಾಟು. ಅಂದರೆ ಕೊರೋನಾ ಟೈಮ್ನಲ್ಲಿ ಸ್ವಲ್ಪ ಫ್ರೀ ಇತ್ತಲ್ವಾ, ಆವಾಗ ಈ ಪಾಟು ಮತ್ತು ಏನೇನಾದರೂ ಮಾಡ್ತಾಯಿದ್ವಿ. ನೀವು ಹಾಗೆ ಅಲ್ಲ, ಕೊರೋನಾ ಟೈಮ್ನಲ್ಲಿ ಯಾರ್ಯಾರಾದರೂ ಏನೇನಾದರೂ ಮಾಡ್ತಾನೇ ಇದ್ದರು. ಇಲ್ಲಿ ನೋಡಿ, ಎಲ್ಲ ಮಧ್ಯದಲ್ಲಿ ಸೀಳು ಬಿಟ್ಕೊಂಡಿತ್ತು. ಅದು ಒಂದೊಂದಾಗಿ ಪೀಸು ಕೈಗೆ ಬರ್ತಾನೇ ಇದೆ. ಹಾಗೆ ನಾನು ಇದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೆ ನಾನು. ಅದರದ್ದು ಬೇರೆ ಸಮೇತ ಕಡ್ಡಿಯನ್ನು ಸಿಗುತ್ತಾ ಇಲ್ವಾ ಅಂತ ನೋಡೋಣ. ಹಾಗೆ ನಾನು ಹೇಳಿದ್ದಾದ್ಮೇಲೆ ಈಗ ಸ್ಕೂಲ್ ಶುರುವಾಗಿದೆ ಅಲ್ವಾ, ಹೇಮಾವತಿ ಸ್ಕೂಲ್ ಅಂತ ಹೇಳಿ ನಮ್ಮ ಮನೆ ಬರ್ತಾ ಇದೆ. ಆ ಸ್ಕೂಲಿನ ಸ್ಟೂಡೆಂಟ್ಸ್ ಎಲ್ಲರೂ ಸಹ ಈ ಥರ ಹೇಮಾವತಿ ಸ್ಕೂಲ್ಗೆ ಮಕ್ಕಳನ್ನ ಸೇರಿಸಿ ಮೆರವಣಿಗೆ ಬರ್ತಾ ಇದೆ. ವಿದ್ಯಾಭ್ಯಾಸದ ಕಡೆಗೆ ಮಕ್ಕಳ ಗಮನ ಇರೋದೇ ಇಲ್ಲ. ಯಾವಾಗಲೂ ಫೋನ್ ನೋಡ್ತಾನೇ ಇರ್ತಾರೆ, ಟಿವಿ ನೋಡ್ತಾನೇ ಇರ್ತಾರೆ, ಅಥವಾ ಹೊರಗಡೆ ಆಟಾಡೋದಕ್ಕೆ ಹೋದರೆ ಮನೆಗೆ ಬರೋದೇ ಇಲ್ಲ. ನಾವು ಎಷ್ಟೊಂದು ಸರ್ತಿ ಹೋಗಿ ಕರೆದ್ರೂ ಸಹ ಹೋಮ್ವರ್ಕ್ ಮಾಡ್ಕೊಂಡು ಬನ್ನಿ, ಓದ್ಕೊಂಡು ಬನ್ನಿ ಅಂತ ಕರೆದ್ರೂ ಸಹ ಬರೋದೇ ಇಲ್ಲ. ಅವ್ರು ನಮಗೆ ಕಣ್ಣಿಗೆ ಕಾಣೋದೇ ಇಲ್ಲ. ಅಲ್ಲಿವರೆಗೂ ಅಷ್ಟು ದೂರ ಹೋಗಿ ಆಟ ಆಡ್ತಾ ಇರ್ತಾರೆ. ಆದ್ದರಿಂದ ಟೀಚರ್ಸ್ ಎಲ್ಲರೂ ಈ ಥರ ಪ್ಲ್ಯಾನ್ ಮಾಡಿದ್ದಾರೆ ನೋಡಿ. ಸ್ಕೂಲ್ಗೆ ಬರಬೇಕು, ಮಕ್ಕಳುಗಳು ಚೆನ್ನಾಗಿ ಓದಬೇಕು ಅಂತ ಹೇಳಿ ಈ ಮೆರವಣಿಗೆಯನ್ನು ಮಾಡಿಸ್ತಾ ಇದ್ದಾರೆ. ಇದು ವರ್ಷವೂ ನಡೀತಾ ಇರುತ್ತೆ. ಅಂದರೆ ಸ್ಕೂಲ್ ಯಾವಾಗ ಶುರು ಆಗುತ್ತೆ ಅದ್ರ ಸ್ಟಾರ್ಟಿಂಗ್ನಲ್ಲಿ ಈ ಮಕ್ಕಳುಗಳು ಮೆರವಣಿಗೆ ಬರ್ತಾನೇ ಇರ್ತಾರೆ. ಹಾಗೆ ಆ ವಿಡಿಯೋ ತೆಗೆದ ಮೇಲೆ ಈಗ ನಮ್ಮ ಗಿಡದ ಹತ್ರ ನೋಡ್ತಾ ಇದ್ದೀನಿ. ನೋಡಿ ಎಷ್ಟು ಅಗ್ಲ ಹೂವನ್ನು ಬಿಟ್ಟಿದೆ, ದಾಸವಾಳ ಅಲ್ವಾ. ಇದು ಬಿಸಿಲಿದ್ದ ಟೈಮ್ನಲ್ಲಿ ಚೆನ್ನಾಗಿ ಹೂ ಬಿಡುತ್ತೆ. ಅದೇ ಏನಾದರೂ ಮಳೆ ಬರೋ ಟೈಮ್ನಲ್ಲಿ ಅಥವಾ ಚಳಿ ಇರೋ ಟೈಮ್ನಲ್ಲಿ ಸ್ವಲ್ಪ ಹೂಗಳು ಕಡಿಮೆ ಆಗಿಬಿಡುತ್ತೆ. ಪಿಂಕ್ ದಾಸವಾಳ ಹಾಗೆ ರೆಡ್ ದಾಸವಾಳ ತುಂಬ ಚೆನ್ನಾಗಿದೆ. ಕಲರ್ ಅಂತೂ ಸಖತ್ತಾಗಿದೆ. ನಾನಂತೂ ದಿನ ಒಂದು ರೌಂಡ್ ಮೇಲಕ್ಕೆ ಬರಲೇಬೇಕಾಗಿದೆ. ಈ ಗಿಡಗಳನ್ನ ನೋಡಿದ್ರೆ ತುಂಬ ಖುಷಿಯಾಗತ್ತೆ. ಅದರಿಂದ ನೋಡಿ, ಸೇವಂತಿಗೆ ಗಿಡ ತುಂಬ ಹೂವಿದೆ. ಕೆಲವು ಒಣಕೊಂಡ್ಬಿಟ್ಟಿದೆ, ಯಾಕಂದರೆ ಬಿಸಿಲು ಇವಾಗ ಸ್ವಲ್ಪ ಜಾಸ್ತಿ ಇದೆ ಅಲ್ಲ, ಅದರಿಂದ. ನಿಮ್ಮಲ್ಲಿ ಯಾರ್ಯಾರಿಗೆ ಗಿಡಗಳಂದರೆ ತುಂಬ ಇಷ್ಟ? ನನಗಂತೂ ತುಂಬ ಇಷ್ಟ ಆಗುತ್ತೆ. ನಮ್ಮಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಗಿಡಗಳಂದರೆ ತುಂಬ ಇಷ್ಟ. ಹಾಗೆ ಕೆಳಗಡೆ ಬಂದು ನಾನು ಲೈಟ್ ಹಾಕ್ಕೊಂಡೆ ಕೆಲಸ ಮಾಡಬೇಕಾಗಿದೆ. ನಮ್ಮ ಹಸ್ಬೆಂಡು ಕಡಲೆಕಾಯಿನ ತಂದಿದ್ರು. ಕಡಲೆಕಾಯನ್ನು ಸ್ವಲ್ಪ ಉಪ್ಪು ಹಾಕಿ 2 ಸರ್ತಿ ಕೂಗಿಸ್ಕೊಳ್ತಾ ಇದ್ದೀನಿ. ಈ ಕಡಲೆಕಾಯಿಗೆ ಕಾಂಬಿನೇಷನ್ ಆಗಿ ಬೆಲ್ಲವನ್ನು ಜೊತೆಗೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೀವೇನಾದರೂ ಹೀಗೆ ಟ್ರೈ ಮಾಡಿದ್ದೀರಾ? ಟ್ರೈ ಮಾಡದೇ ಇದ್ದರೆ ಟ್ರೈ ಮಾಡಿ, ತುಂಬ ರುಚಿಯಾಗಿರುತ್ತೆ. ಹಾಗೆಯೇ ಎಷ್ಟು ದಪ್ಪ ಇದೆ ನೋಡಿ ಕಡಲೆಕಾಯಿ ಬೀಜಗಳು. ಇದಂತೂ ತುಂಬ ದುಃಖ ತರೋ ವಿಷಯ ಆಗಿದೆ. RCB ಕಪ್ ವಿನ್ ಆಯಿತು ಅಂತ ಖುಷಿ ಪಡೋ ಸ್ವಲ್ಪ ಟೈಮ್ನಲ್ಲೇ 11 ಜನ ಫ್ಯಾನ್ಸ್ ತೀರಿ ಹೋಗಿದ್ದಾರೆ. ವಿಧಾನಸೌಧದ ಹತ್ರ ಎಷ್ಟು ಜನ ಸೇರಿದ್ರು. RCB ಮ್ಯಾಚ್ ನೋಡೋಷ್ಟು ಜನ ಇಲ್ಲೂ ಬಂದಿದ್ರು ಅನಿಸುತ್ತೆ. ಇದಕ್ಕೆಲ್ಲ ಯಾರು ಹೊಣೆ ಆಗ್ತಾರೆ ಹೇಳಿ?